Watch full episodes on Jio Hotstar. ನೀನು ತುಂಬಾ ಧೈರ್ಯವಂತೆ. ನಿನ್ಗೆ ಅವರಿಂದ ಹೆದರಿಕೆ ಆಗ್ಲಿಲ್ವಾ? ನೀವೆಲ್ಲ ಬಂದ್ಬಿಟ್ಟಿದ್ದೀರಾ ಅಲ್ವಾ, ಇನ್ನೇನ್ ಭಯ? ಸರ್, ಇದೆಲ್ಲ ಏನಾಗಿದೆ? ನಿಮ್ಮನ್ನ ಯಾಕೆ ಈ ತರ ಟ್ರೀಟ್ ಮಾಡ್ತಾ ಇದ್ದಾರೆ ಅವರು? ನಮ್ಮ ಲೀಡರ್ ಬ್ರಕೋಡ ಇಡೀ ಸೂರ್ಯನನ್ನೇ ಬ್ಲಾಕ್ ಮಾಡ್ಬೇಕು ಅಂತ ಇದ್ದಾನೆ. ನಾವು ಹೊರಗಿನ ಪ್ರಪಂಚಕ್ಕೆ ಹೋಗೋದಕ್ಕೋಸ್ಕರ ಮತ್ತು ನಾವೆಲ್ಲ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದೀವಿ. ನಮ್ಮ ಉದ್ದೇಶ ಏನು ಅಂದ್ರೆ ನಮ್ಮನ್ನ ದೇವರು ಯಾವ ರೀತಿ ಮಾಡಿದಾನೋ ಅದರಲ್ಲೇ ಖುಷಿ ಪಡ್ಬೇಕು ಅಂತ. ಅದಕ್ಕೆ ಬ್ರಕೋಡ ನಮ್ಮನ್ನ ಖೈದಿ ಮಾಡಿ ಇಟ್ಟಿದ್ದಾನೆ ಮತ್ತೆ ಈ ರೀತಿ ಕೆಲಸಗಳನ್ನ ಕೊಟ್ಟು ನಮ್ಗೆ ತೊಂದರೆ ಕೊಡ್ತಾ ಇದ್ದಾನೆ. ಆದ್ರೆ ಅವರು ಹ್ಯಾಂಡ್ ಕಾರ್ಡ್ ನಿಂದ ಅಷ್ಟು ಕಲ್ಲು ಮೇಲೆ ಯಾಕೆ ತರಿಸ್ತಿದ್ರು? ಸೈಂಟಿಸ್ಟ್ ಹಾರ್ಮೋನಿಯಾ ಯಾವುದೋ ಒಂದು ದೊಡ್ಡ ಪ್ಲಾನ್ ನಡೀತಿರ್ಬೇಕು. ಒಂದು ಪ್ಲೈನ್ ನ ಹಾರಿಸೋದಕ್ಕೆ ಲಾಂಚ್ ಪ್ಯಾಡ್ ನ ತಯಾರು ಮಾಡ್ತಿರ್ಬೇಕು. ನೀವು ರುದ್ರಣ್ಣ ನೋಡಿ ಯಾಕೆ ಆತರ ಹೇಳಿದ್ರಿ? ಅವನ್ ಬಂದ, ನಮ್ಮ ಸೇವಿಯರ್ ಬಂದ ಅಂತ. ಒಂದ್ ನಿಮಿಷ, ಆ ಬುಕ್ ನ ತಗೊಂಡ್ ಬನ್ನಿ. ಒಂದ್ ನಿಮಿಷ. ಈ ಬುಕ್ಕು ನಮಗ್ ಗೊತ್ತಿಲ್ಲ ಎಲ್ಲಿಂದ ಬಂತು, ಹೇಗ್ ಬಂತು ಅಂತ. ಆದ್ರೆ ಒಂದು ದಿನ ತನಗ್ ತಾನೇ ನನ್ನ ಕೈಲಿ ಇದು ಸಿಕ್ಬಿಡ್ತು. ಇದು ನೋಡಿ. ಇವನು ರುದ್ರನೇ ಕಾಣಿಸ್ತಾ ಇದ್ದಾನೆ. ಆದ್ರೆ ಇದು ಹೇಗ್ ಸಾಧ್ಯ? ಅಮೇಜಿಂಗ್. ಇದು ಯಾರು ಮಾಡಿರಬಹುದು? ನಾನ್ ಕೇಳ್ಪಟ್ಟ ಹಾಗೆ ಈ ಚಿತ್ರಗಳು ಈ ಬುಕ್ ನ ಕ್ರಿಯೇಟರ್ ನ ಕನ್ಸಲ್ ಬಂದಿತ್ತು ಅಂತ. ನನಗ್ ಗೊತ್ತಿಲ್ಲ ಈ ಬುಕ್ ಎಷ್ಟು ನಿಜ ಅಂತ. ಆದ್ರೆ ನೀವು ತಲೆ ಕೆಡಿಸ್ಕೋಬೇಡಿ, ನಾನ್ ನಿಮ್ಗೆ ಖಂಡಿತ ಸಹಾಯ ಮಾಡ್ತೀನಿ. ಅಯ್ಯೋ, ನಾವು ಚೆನ್ನಾಗಿದ್ರೆ ಪ್ರಪಂಚ ಚೆನ್ನಾಗಿರುತ್ತೆ. ಆದ್ರೆ ಇಲ್ಲಿ ನಮ್ಮನ್ನ ನೋಡಿದ ಅಲಾರಾಮ್ ಹೊಡಿತಲ್ಲ. ನಾವು ಇಲ್ಲಿನ ಅಲಾರಾಮ್ನ ನಾವೇ ಹಾಳು ಮಾಡ್ತೀವಿ. ಗಾರ್ಡ್ಸ್ ಗಳು ಸರಿ ಮಾಡಿ ಮಾಡಿ ಸಾಕಾಗಿದ್ದಾರೆ. ಈಗ ಇದನ್ನ ತಲೆ ಕೆಡಿಸ್ಕೊತಾ ಇಲ್ಲ, ನಮ್ಮೇಲೆ ಮಾತ್ರ ಕಣ್ಣಿಟ್ಟಿರ್ತಾರೆ. ಹಾರ್ಮೋನಿಕಲ್ ಲ್ಯಾಬ್ ಎಲ್ಲಿದೆ ನಮ್ಗೆ ಅದನ್ನ ಹೇಳಿ ಸಾಕು, ಮಿಕ್ಕಿದ್ದನ್ನ ನಾವು ನೋಡ್ಕೋತೀವಿ. ಅಲ್ಲಿ ಮೇಲ್ಗಡೆ ಬೆಟ್ಟದ ಮೇಲೆ. ಜೈಸಿಂಗ್ ನೋಡು, ಸ್ಪೇಸ್ ಕ್ಯಾರಿಯರ್ ತಯಾರಾಗಿದೆ. ನಿನ್ ಹಿಂದೆ ಬಂದ್ರಲ್ಲ 4 ಜನ ಹುಡುಗರು, ಅವ್ರನ್ನ ಕರ್ಕೊಂಡ್ಬಂದು ಇದರಲ್ಲಿ ಕೂರ್ಸ್ಬಿಟ್ರೆ 4 ಸೀಟ್ ಕೂಡ ಫುಲ್ ಆಗತ್ತೆ. ಆಮೇಲೆ ತಗೊಂಡು ಹೋಗ್ತಾ ಇರೋದು ಅಷ್ಟೇನೆ. ಸ್ಟ್ರೈಟ್ ಅಪ್. ವೆಲ್ಕಮ್ ಬ್ರಕೋಡ. ಹಾರ್ಮೋನಿಯಾ, ಪ್ರೋಗ್ರೆಸ್ ಏನಿದೆ? ಎಲ್ಲ ತಯಾರಾಗಿದೆ. ಇದೆ ನೋಡಿ ಸ್ಪೇಸ್ ಶಿಪ್. ಇಟ್ ಈಸ್ ಆಲ್ಮೋಸ್ಟ್ ರೆಡಿ ಟು ಟೇಕ್ ಆಫ್. ನೋಡಿ, ಆಪರೇಷನ್ ಸನ್ಲೈಟ್ ಹೀಗೆ ಎಕ್ಸಿಕ್ಯೂಟ್ ಆಗುತ್ತೆ. ಸ್ಪೇಸ್ ಶಿಪ್ ಅಲ್ಲಿ 4 ಕ್ಯಾರಿಯರ್ಸ್ ಲೋಡೆಡ್ ಆಗಿದೆ. ಸನ್ ಹತ್ರ ಹೋಗ್ತಿದ್ದಂಗೆನೆ ಈ 4 ಕ್ಯಾರಿಯರ್ಸ್ ಆಕ್ಟಿವೇಟ್ ಆಗುತ್ತೆ. ಇದರಿಂದ ಬರುವಂತ ಬ್ಲ್ಯಾಕ್ ಸ್ಮೋಕ್ ಪೂರ್ತಿ ಸನ್ ಅನ್ನ ಕವರ್ ಮಾಡುತ್ತೆ. ಆಮೇಲೆ ನಮ್ಮ ಮಷೀನ್ ಸಕ್ಸಸ್ಫುಲ್. ವಾ, ಶಬಾಷ್ ಶಬಾಷ್. ಆದ್ರೆ ಈ ಪ್ಲಾನು ಸಕ್ಸಸ್ ಆಗುತ್ತಲ್ವಾ? 100%. ನನ್ನ ಸ್ಪೇಸ್ ಕ್ಯಾರಿಯರ್ ರೆಡಿ ಆಗಿದೆ. ಇನ್ನು ಆ 4 ಜನ ಮಕ್ಕಳನ್ನ ಕರ್ಕೊಂಡ್ ಬಂದ್ರೆ ಸಾಕು. ಇವರೆಲ್ಲ ನನ್ನ ಕಮಾಂಡ್ ಅಲ್ಲೇ ಆಪರೇಟ್ ಆಗ್ತಾರೆ. ಆಗ್ತೀರಾ ಅಲ್ವಾ ಜೈಸಿಂಗ್? ಶಕಲ್ ಮಾಡ್ತೀವಿ, ಖಂಡಿತ ಮಾಡ್ತೀವಿ. ದ ಗ್ರೇಟ್ ಗ್ರೇಟ್ ಬ್ರಕೋಡ ಅವರಿಗೆ ಜೈ. ಆ ಮಕ್ಕಳು ಎಲ್ಲೋದ್ರು? ಸಿಕ್ಕಿಲ್ಲ ಅವರು. ಅವ್ರ ಮ್ಯಾಜಿಕ್ ಇಂದ ಎಲ್ಲೋ ಬಚ್ಚಿಟ್ಕೊಂಡಿದ್ದಾರೆ. ಮತ್ತೆ ಅವರು ನಮ್ಮ ಅಲಾರಾಮ್ ಸಿಸ್ಟಮ್ ನ ಮ್ಯಾಜಿಕ್ ಇಂದ ನಾಶ ಮಾಡಿದ್ದಾರೆ. ಅವರು ಜೀವಂತವಾಗಿ ಅಂತೂ ಹೋಗಲ್ಲ. ಈ ಪ್ಲಾನೆಟ್ ಒಳಗೆ ಬಂದಿದ್ದಾರೆ. ಆದ್ರೆ ಇಲ್ಲಿಂದ ಆಚೆ ಹೋಗ್ಬೇಕಾದ್ರೆ ಚಂದ್ರನ 4 ದಿಕ್ಕಿನ ಬ್ಲಾಕ್ ಕವರ್ ಹೋಗೋದಕ್ಕೆ ಬಿಡಲ್ಲ. ಓ ಎಸ್ ಬ್ರಕೋಡ, ಬ್ಲ್ಯಾಕ್ ಮೂನ್ ನ ಬ್ಲ್ಯಾಕ್ ಕವರ್ ನಮ್ಮ ಕವಚ. ಆದ್ರೆ ನನ್ಗೆ ಸರ್ಪ್ರೈಸ್ ಆಗ್ತಿರೋದು ಅವ್ರು ಹೇಗ್ ಬಂದ್ರು ಅಂತ. ನಮ್ಮ ಆಜ್ಞೆ ಇಲ್ದೆ ಯಾರು ಬರೋದಕ್ಕಾಗಲ್ಲ, ಯಾರು ಹೋಗೋದಕ್ಕಾಗಲ್ಲ. ಅವನು ರುದ್ರ, ಅವನು ಇವನು ತುಂಬಾ ಜಾಸ್ತಿ ಮಾತಾಡ್ತಾ ಇದ್ದಾನೆ. ಇವಾಗ್ಲೂ ಕೂಡ ಒಳಗಡೆಯಿಂದಾನೆ ಫೈಟ್ ಮಾಡ್ತಿದ್ದಾನೆ. ಇವನು ಮೊದ್ಲು ಸರಿ ಹೋದ್ಮೇಲೆ ಇವನ್ನ ಮಿಷನ್ ಒಳಗೆ ಮೊದ್ಲು ಹಾಕಿ. ಒಬ್ಬನೇ ರುದ್ರ ಅಂತೂ ಬಂದು ಇವ್ರನ್ನ ಕಾಪಾಡೋದಕ್ಕೆ ಸಾಧ್ಯ ಇಲ್ಲ, ಇಬ್ರು ಆಗ್ತಾರೆ. ರುದ್ರನ ಹಿಡಿಯೋದಕ್ಕೆ ಒಂದು ಐಡಿಯಾ ಇದೆ.
ಪೂರ್ತಿ ಸಿಟಿಗೆ ವಿಷಯವನ್ನ ತಲುಪಿಸಿ ಶಾಖಾಲ್ ಜೈಸಿಂಗ್ ಅನ್ನ ಹಾರ್ಮೋನಿಕಾ ಸ್ಪೇಸ್ ಶಿಪ್ ಅಲ್ಲಿ ಕೂರಿಸಿ ಸ್ಪೇಸ್ಗೆ ಕಳಿಸ್ತಾ ಇದ್ದಾನೆ ಅಂತ. ಆಗ ರುದ್ರ ಅವರನ್ನ ಕಾಪಾಡ್ಬೇಕು ಅಂದ್ರೆ ಅವನೇ ಬಂದು ಸರೆಂಡರ್ ಆಗ್ತಾನೆ. ಎಸ್, ಐಡಿಯಾ ಚೆನ್ನಾಗೇ ಇದೆ. ಆಗ ರುದ್ರ ಅವನಾಗೆ ಅವನು ಇಲ್ಲಿಗೆ ಬರ್ತಾನೆ. ಈಗ್ಲೇ ಲಾಫೆಲಾಗೆ ಹೇಳ್ತೀನಿ, ಈ ಮೆಸೇಜ್ ಇಡೀ ಸಿಟಿಗೆ ಹರಡಲಿ. ಲಾಫೆಲಾ, no. What's going on? Oh no, stop. ಅಯ್ಯೋ, ಯಾರಾದ್ರೂ ಬೆಂಕಿನ ಆರಿಸಿ. ಅಯ್ಯೋ, ಈ ತರ ಶಾಕ್ ಕೊಡೋ ಮೆಷಿನ್ ಯಾಕಾರು ಕಂಡು ಹಿಡಿತೀರಪ್ಪ? ಲೀಡರ್ ಬ್ರಕೋಡ, ನನ್ ಮಷೀನ್ಸ್ ಎಲ್ಲ ಡ್ಯಾಮೇಜ್ ಆಗಿದೆ. ಇದನ್ನ ರಿಪೇರಿ ಮಾಡೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಬಟ್ ಡೋಂಟ್ ವರಿ, ಆದಷ್ಟು ಬೇಗ ಮಾಡ್ತೀನಿ. ಯಾ, ಟ್ರಸ್ಟ್ ಮೀ. ಲಾಫೆಲಾ, ನೀನ್ ಯಾವ ಕೆಲ್ಸಕ್ಕೂ ಬರಲ್ಲ. ಯೂಸ್ಲೆಸ್ ನೀನು. ಈ ಸ್ಪೇಸ್ ಕ್ಯಾರಿಯರ್ ಅಲ್ಲಿ ನಿನ್ನ ಸೂರ್ಯನ ಹತ್ರ ಕಳಿಸ್ಬಿಡೋದು ಒಳ್ಳೇದು. ದ ಗ್ರೇಟ್ ಲೀಡರ್ ಬ್ರಕೋಡ, ಸಾರಿ. ನಾನು ಏನ್ ಮಾಡ್ಲಿ, ಕ್ಷಮಿಸ್ಬಿಡು. ನನಗ್ ಭಯ ಆಗ್ತಿದೆ, ಆ ಸೈನಿಕರು ಮತ್ತೆ ಬಂದ್ಬಿಡ್ತಾರೆ ಅಂತ. ಇಲ್ಲ, ಆ ಸಿಪಾಯಿಗಳು ರಾತ್ರಿ ಹೊತ್ತು ಬರೋದಿಲ್ಲ. ಬೆಳಗ್ಗೆ ಹೊತ್ತು ಕೆಲ್ಸಕ್ಕೆ ಕರ್ಕೊಂಡು ಹೋಗೋದಕ್ಕೆ ಬರ್ಬೇಕಲ್ಲ, ಅವಾಗ ಬರ್ತಾರೆ. ಬನ್ನಿ ನೋಡ್ಕೊಂಬರೋಣ ಅವ್ರು ಏನ್ ಮಾಡ್ತಾರೆ ಅಂತ. ಹಾ, ನಡೀಲಿ. ಸರ್, ನಾವೀಗ್ಲೇ ಬರ್ತೀವಿ. ಅಲ್ಲಿವರೆಗೂ ನೀವು ಡಿನ್ನರ್ ಮಾಡಿ. ನಾವು ಶ್ರಿಂಕ್ ಆಗಿ ಲ್ಯಾಬ್ ಅಲ್ಲಿ ಎಂಟರ್ ಆಗ್ಬೋದು. ಗುಡ್ ಐಡಿಯಾ. ಹಾ, ಬೇಗ ಇಲ್ಲಿಂದ ಆಚೆ ಹೋಗೋಣ. ಯಾರಲ್ಲಿ? ಯಾರು ಇಲ್ಲ, ಆ ಗಿಡಗಳಷ್ಟೇ. ನಿನ್ಗೆ ಗೊತ್ತಾಯ್ತಾ? ಹಾರ್ಮೋನಿ ಸೈಂಟಿಸ್ಟ್ ಅವರಿಬ್ರನ್ನ ಯಾವ್ದೋ ಸ್ಪೇಸ್ ಶಿಪ್ ಅಲ್ಲಿ ಕೂರಿಸಿ ದೂರ ಕಳಿಸ್ತಾರಂತೆ. ಲೆಟ್ಸ್ ಗೋ ಬ್ಯಾಕ್. ನಾವು ಮೊದಲು ಕಂಡು ಹಿಡಿಬೇಕು ಅಜಯ್ಯ ಮತ್ತೆ ಶಾಕಲ್ ಎಲ್ಲಿದ್ದಾರೆ ಅಂತ. ಎಂತ ಕೆಟ್ಟ ದಿನಗಳು. ನಾವು ಶಾಖಾಲ್ನ ರಕ್ಷಿಸ್ಬೇಕು. ಸರ್, ಸೆಂಟೋರಾ ಅವರ ಲಾಂಚ್ ಪ್ಯಾಡ್ ತಯಾರಾಗಿದೆ. ಅವರು ಯಾವಾಗ ಬೇಕಾದ್ರೂ ಅಜಯ್ಯ ಮತ್ತೆ ಶಾಕಲ್ನ ಕಳಿಸ್ಬೋದು ಯೂನಿವರ್ಸ್ಗೆ. ಅದಕ್ಕಿಂತ ಮುಂಚೆ ನಾವು ಅವ್ರನ್ನ ಕಾಪಾಡ್ಬೇಕು. ಬನ್ನಿ ನಮ್ ಜೊತೆ. ನಾವು ಹಾರ್ಮೋನಿಯ ಲ್ಯಾಬ್ ಹತ್ರ ಹೋಗೋದಕ್ಕೆ ತುಂಬಾ ದಿನಗಳಿಂದ ಟನಲ್ನ ತೋಡ್ತಾ ಇದ್ವಿ. ನಾವು ಅಲ್ಲಿ ಗಂಟ ತಲುಪಿ ಅವನ ಪೂರ್ತಿ ಲ್ಯಾಬ್ ಅನ್ನ ಹಾಳು ಮಾಡೋದಕ್ಕೆ. ಲ್ಯಾಬೇ ಇಲ್ಲ ಅಂತಂದ್ರೆ ಅವನು ಎಕ್ಸ್ಪೆರಿಮೆಂಟ್ ಹೇಗ್ ಮಾಡ್ತಾನೆ? ಪೂರ್ತಿ ಲ್ಯಾಬ್ ಮತ್ತೊಮ್ಮೆ ಮಾಡೋದಕ್ಕೆ ಎಷ್ಟೋ ವರ್ಷ ಬೇಕಾಗತ್ತೆ. ಆದ್ರೆ ಟನಲ್ ಇನ್ನೂ ಪೂರ್ತಿ ಆಗೇ ಇಲ್ಲ. ಈ ಟನಲ್ ಐಡಿಯಾ ಚೆನ್ನಾಗೇ ಇದೆ. ಈ ಏರಿಯಾದ ಅಲಾರಾಮ್ ಯಾಕಾನಾಗಿದೆ? ಗೊತ್ತಿಲ್ಲ ಟೈಬೋಲಾ, ನಾವೆಲ್ಲ ಚೆಕ್ ಮಾಡಿದ್ವಿ, ಆದ್ರೆ ಎಲ್ಲೂ ಕಾಣಿಸ್ತಿಲ್ಲ. ಖಂಡಿತವಾಗ್ಲೂ ರುದ್ರ ಮತ್ತೆ ಅವ್ನ ಫ್ರೆಂಡ್ಸ್ ಬಂದಿರ್ತಾರೆ. ಶಬ್ದ ಕೇಳಿಸ್ಕೊಂಡು ಓಡೋಗಿದ್ದಾರೆ. ಅವ್ರನ್ನ ಬೇಗ ಹುಡುಕಿ. ಈ ಟನಲ್ನ ಇಲ್ಲಿವರೆಗೂ ಮಾತ್ರ ತೋಡಿದೀವಿ. ಇನ್ನು ಸಾಕಷ್ಟು ದೂರ ನಾವು ತೋಡ್ಬೇಕಾಗಿದೆ. ನೀವು ಸೈಡ್ ಹೋಗಿ. ಪರವಾಗಿಲ್ಲ, ನಾನೇನಾದ್ರೂ ಟ್ರೈ ಮಾಡ್ತೀನಿ. ए 22 का ज़22 का टनल टिकेटो. ಸೈನಿಕರು ಬಂದ್ರು. ನನಗೆ ಗೊತ್ತಿದೆ, ರುದ್ರ ಮತ್ತೆ ಅವನ್ ಫ್ರೆಂಡ್ಸ್ ಇಲ್ಲ ಎಲ್ಲೋ ಬಚ್ಚಿಟ್ಕೊಂಡಿದ್ದಾರೆ ಅಂತ. ನೀವೇನಾದ್ರೂ ನಮ್ಗಳಿಗೆ ಸಹಾಯ ಮಾಡಿದ್ರೆ ಇಲ್ಲಿ ಯಾರಿಗೂ ಏನೂ ಆಗೋದಿಲ್ಲ. ಏನಾದ್ರೂ ನಾವೇ ಹುಡುಕಿ ಹಿಡ್ಕೊಂಡ್ರೆ ಎಲ್ರಿಗೂ ಸಾಯಿಸಿ ಸಮಾಧಿ ಕಟ್ತೀನಿ.
ಸಡನ್ ಆಗಿ ಸಿಪಾಯಿಗಳು ಹೇಗ್ ಬಂದ್ರು? ರಾತ್ರಿ ಹೊತ್ತು ಅವ್ರು ಇಲ್ಲಿಗೆ ಬರಲ್ವಲ್ಲ? ಆದ್ರೆ ಯೋಚನೆ ಮಾಡ್ಬೇಡಿ, ನಮ್ಮವರೆಲ್ಲ ಟ್ರ್ಯಾಪ್ ಡೋರ್ನ ಬಂದ್ ಮಾಡ್ಬಿಡ್ತಾರೆ. ಅವ್ರು ಇಲ್ಲಿವರೆಗೂ ಬರೋದಕ್ಕಾಗಲ್ಲ. ಟ್ರ್ಯಾಪ್ ಡೋರ್ ಕ್ಲೋಸೇ ಆಗ್ತಿಲ್ವಲ್ಲ. ಇವಾಗ ಏನ್ ಮಾಡೋದು? ಇಷ್ಟು ಬೇಗ ನಾವು ಅಲ್ಲಿ ತಲುಪೋದಕ್ಕಾಗಲ್ವಲ್ಲ? ಓ ಇಲ್ಲ, ಅಕಸ್ಮಾತ್ ಅವ್ರಲ್ಲಿ ಬಂದ್ರೆ ನಾವೆಲ್ಲರೂ ಸಿಕ್ಕಾಕೋತೀವಿ. ಅಮ್ಮ, ನಾನೇನಾರು ಮಾಡ್ತೀನಿ. ಸೈನಿಕರೇ, ಹೊರಡಿ, ಎಲ್ಲ ಮನೆ ಹುಡುಕಿ. ಒಳಗ್ ಹೋಗ್ಬೇಕು ಅಂದ್ರೆ ಮೊದ್ಲು ನನ್ನ ಗೆಲ್ಬೇಕು. ಗೆದ್ಮೇಲೆ ಬೇಕಾದ್ರೆ ಹೋಗಿ. ಎಂತ ಮಾತಿದು, ಖುಷಿ ಆಯ್ತು. ನಿನ್ನ ತಾಕತ್ತ ನಾನು ಸ್ವೀಕರಿಸ್ತೀನಿ ಮಗು, ಆದ್ರೆ ನಾನಿವತ್ತು ಹೊಡೆದಾಡೋ ಮೂಡಲ್ಲಿ ಇಲ್ಲ. ಆ ಮಗುನ ಬಿಟ್ಟು ಬಿಡು. ನಿಮ್ಗೆ ವೈರತ್ವ ಇರೋದು ನನ್ನ ಹತ್ರ. ಗಂಡಸರಾಗಿದ್ರೆ ಬನ್ನಿ, ಬಂದು ನನ್ ಜೊತೆ ಫೈಟ್ ಮಾಡಿ. ಅಲ್ಲಿದ್ದಾರೆ, ಹೋಗಿ ಹಿಡ್ಕೊಳ್ಳಿ. ನಿಮ್ಮ ಮನುಷ್ಯರ ತಾಕತ್ತು ನಮ್ಮ ಮುಂದೆ ಏನೂ ಅಲ್ಲ. ನೀವ್ ನಮ್ ಜೊತೆ ಹೊಡೆದಾಡಕ್ ಆಗೋದಿಲ್ಲ. ಸರೆಂಡರ್ ಆಗ್ಬಿಡು. ರುದ್ರನ ವಯಸ್ಸು ಹಾಗೂ ರುದ್ರನ ಜಾದು ಮೇಲೆ ಸಂದೇಹ ಪಡಬೇಡಿ. Bouncing wall creator. ಇದು ಮುರಿದು ಹೋಗ್ತಾನೆ ಇಲ್ಲ. ಇದೇನಾಯ್ತು? ರುದ್ರ, ಇದು ಬರೀ ಇಮೇಜ್ ಅಷ್ಟೇ, ನನ್ನ ಸ್ಪೇಸ್ ಕ್ಯಾರಿಯರ್ದು. ಸ್ಪೇಸ್ ಕ್ಯಾರಿಯರ್ ಅಲ್ಲಿ ಹೋಗ್ತಾ ಇದೆ ನೋಡು. ನೀನು ಎಷ್ಟೇ ಪ್ರಯತ್ನ ಪಡು, ಆದ್ರೆ ನಾನು ಅದನ್ನ ನಿಲ್ಲಿಸ್ತೀನಿ. ಅರ್ಥ ಆಯ್ತಾ? ಆಯ್ತು ಮಗು, ಟ್ರೈ ಮಾಡು. ಇಲ್ಲ ಇಲ್ಲ, ಹೋಗು ರುದ್ರ, ಹೋಗು, ತಡಿ ಅದನ್ನ. ಇಲ್ಲಿ 4 ಕಡೆ ಕಪ್ಪು ಮೋಡಗಳಿವೆ. ಈ ತರ ಆದ್ರೆ ನಾನು ಇಲ್ಲೇ ಇರ್ಬೇಕಾಗತ್ತೆ. ಕೆಳಗಡೆ ಹೋಗಿ ಅವ್ರ ಹತ್ರನೇ ಆಚೆ ಹೋಗೋ ದಾರಿ ಹುಡುಕ್ಬೇಕು.
ಆಯ್ತಾ, ಪ್ರಯತ್ನ ಎಲ್ಲ ಮುಗೀತಾ? ರುದ್ರ, ಇದು ನನ್ನ ಜಗತ್ತು, ನನ್ನ ಜಗತ್ತು, ದ ಗ್ರೇಟ್ ಲೀಡರ್ ಪ್ರಕೋಡನ ಜಗತ್ತು. ಇಲ್ಲಿಂದ ನೀನು ಜೀವಂತವಾಗಿ ಹೋಗಲ್ಲ. ಇಲ್ಲಿವರೆಗೂ ನೀನ್ ತೋರಿಸಿರೋ ಪವರ್ ಚೆನ್ನಾಗಿತ್ತು, ಈಗ ನನ್ನ ಸರದಿ. ಹೇ ಬ್ಲಾಕ್ ಮೋನ್ ನ ಬ್ಲಾಕ್ ಪವರ್ಸ್, ಬನ್ನಿ ರುದ್ರಗೆ ತೋರಿಸಿ ನಿಮ್ಮ ಮುಂದೆ ಈ ರುದ್ರನ ಪವರ್ ಏನೂ ಇಲ್ಲ ಅಂತ. I bajska, sakom puštum! I bajska, sakom puštum! ಇವ್ರ ಮೇಲೆ ಮ್ಯಾಜಿಕ್ ಮಾಡೋದ್ರಿಂದ ಉಪಯೋಗ ಇಲ್ಲ, ಏನು ಯೂಸ್ ಇಲ್ಲ. ರುದ್ರ, ಈಗ ನಿನ್ನ ಅಜ್ಜಯ್ಯನ ಹೆಸರು ನೆನೆಸ್ಕೋ, ಏಕೆಂದ್ರೆ ನೀನು ಕೆಲವೇ ಕ್ಷಣದಲ್ಲಿ ಮೇಲಿರೋರ ಹತ್ರ ಹೋಗ್ಬಿಡ್ತೀಯ. ಹಾಗೇನೆ ನಿಮ್ಮ ಅಜ್ಜಯ್ಯನೂ ಕೂಡ ಹೋಗ್ಬಿಡ್ತಾನೆ. ಎಲ್ಲಿವರೆಗೂ ಕಪ್ಪು ಮೋಡಗಳ ನೆರಳು ನಿನ್ನ ತಲೆ ಮೇಲೆ ಇರುತ್ತೋ ಅಲ್ಲಿವರೆಗೂ ನೀನು ಈ ಕಪ್ಪು ಜೈಲಿಂದ ಹೊರಗಡೆ ಹೋಗೋದಕ್ಕೆ ಆಗಲ್ಲ. ಡ್ರಕೋಡ, ರುದ್ರನ ವಯಸ್ಸು ಹಾಗೂ ರುದ್ರನ ಜಾದು ಮೇಲೆ ಸಂದೇಹ ಪಡಬೇಡ. ಈ ಬಾಯಿಸ್ಕ ಬೂಮ್ ಚಿಕ್ ಚಿಕ್ ಬೂಮ್. ಇಲ್ಲ ಇಲ್ಲ, ಇದು ಹೇಗೆ ಸಾಧ್ಯ? ಬೇಗ ಬಚ್ಚಿಟ್ಕೊಳ್ಳಿ, ಈ ಲೈಟ್ ನಾವು ಹಾಳು ಮಾಡೋಕೆ ಆಗೋದಿಲ್ಲ. ರುದ್ರ, ಈ ಲೈಟ್ ಅನ್ನ ಬಂದ್ ಮಾಡು. ನಾನು ಸೋತು ಬಿಟ್ಟೆ, ನಾವು ಸೋತು ಬಿಟ್ವಿ. ಪ್ಲೀಸ್ ಈ ಸನ್ಲೈಟ್ ಇಂದ ಇಡೀ ಪ್ಲಾನೆಟ್ ಭಸ್ಮವಾಗ್ಬಿಡುತ್ತೆ. ನನ್ನ ಮಾತು ಕೇಳೋ, ಪ್ಲೀಸ್ ಇದನ್ನ ಬಂದ್ ಮಾಡು. ಓಕೆ ಬಾರ್ಕೋಡ, ಸರಿ, ಆದ್ರೆ ಮೊದ್ಲು ನನ್ನ ಅಜ್ಜಿಯನ್ ಕರ್ಕೊಂಬಾ. ಸಾರಿ, ನಾನು ಬರೀ ಲಾಂಚ್ ಮಾಡೋದ್ರ ಬಗ್ಗೆ ಎಕ್ಸ್ಪೆರಿಮೆಂಟ್ ಮಾಡಿದೆ. ಅದನ್ನ ವಾಪಸ್ ತಗೋಬರೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಯಾಕಂದ್ರೆ ಅದು ವಾಪಸ್ ಬರುತ್ತೆ ಅಂತ ನನಗೆ ನಂಬಿಕೆನೇ ಇರಲಿಲ್ಲ. ಏನು? ಇಲ್ಲ, Zabaiska, Flying Unicorns Creator! Fly Unicorn, fly! Yes, ಈಗ ನಾವು ಸನ್ ಗ್ರಾವಿಟಿಯಿಂದ ಆಚೆ ಇದೀವಿ. Thanks, unicorns. ರುದ್ರ, ನೀನು ನಮ್ಮನ್ನ ಕಾಪಾಡ್ದೆ. ಥ್ಯಾಂಕ್ ಯು ವೆರಿ ಮಚ್. ಒಂದು ರಿಕ್ವೆಸ್ಟ್ ಇದೆ, ಪ್ಲೀಸ್
ಪ್ಲೀಸ್ ನನ್ ಜೊತೆ ನೀವು ಬಂದು ಇವತ್ತು ಡಿನ್ನರ್ ಮಾಡಿ. ಜಯಸಿಂಗ್ ಪ್ಲೀಸ್, ನೀವು ಮತ್ತೆ ರುದ್ರ ಇಬ್ರು ಬನ್ನಿ. ಇವತ್ತಿಂದ ನಾವು ಒಂದು ಹೊಸ ಜೀವನ ಶುರು ಮಾಡೋಣ. ನನ್ ಜಾದು, ನನ್ ಮಾಯಾಗಾರ. ಈಗ ನನಗೆ ಹೆದರ್ಬೇಡಿ, ನಾನು ಶಾಕಾಲ್. ಓಕೆ ಶಾಕಾಲ್, ನನ್ಗಂತೂ ದುಶ್ಮನ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇರ್ಲಿಲ್ಲ. ನೀನ್ ಹೋಗು, ನಾವು ಬರ್ತೀವಿ. ಮೊದ್ಲು ಈ ಪ್ಲಾನೆಟ್ ಅಲ್ಲಿ ಇರೋ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೀವಿ. ರುದ್ರ, ನೀನು ನಮ್ಮನ್ನೆಲ್ಲ ಬಚಾವ್ ಮಾಡ್ಬಿಟ್ಟೆ. ಥ್ಯಾಂಕ್ಸ್. ನೀನನ್ ಮಾತ್ರ ಅಲ್ಲ, ರುದ್ರ ನಿನ್ ಪ್ಲಾನೆಟ್ ಅಲ್ಲಿರೋರು ಎಲ್ಲಾರನ್ನೂ ಕಾಪಾಡ್ದ. ರುದ್ರ ಬಾ, ಇವನನ್ನ ಅಲ್ಲೇ ಬಿಡೋಣ. ಅಜಯ, ಇವ್ರ ಜೊತೆ ನಾವಲ್ಲ, ನಮ್ಮ ಇಮೇಜಸ್ ಹೋಗುತ್ತೆ. ಬಾಯ್ ಬಾಯ್ ರುದ್ರ. ಬಾಯ್. ಝೂಕಾ, ನನಗ್ ಒಂದೊಂದ್ ಮೂಲೆನೂ ಫಳಫಳ ಅಂತ ಹೊಳಿತಿರ್ಬೇಕು. ಇಡೀ ಸನ್ ಸಿಟಿ ಮತ್ತೆ ಕಾಲ್ ಸಿಟಿ ಜನರನ್ನ ಕರಿ. ಎಲ್ಲಾರು ಅವರ ಹೊಸ ಕ್ವೀನ್ ಮುಂದೆ ಹಾಜರಾಗ್ಲಿ. ಜೋಗ ಕೈಲಾಗೋದಿಲ್ಲ, ಜೋಗ ಕೈಲಾಗೋದಿಲ್ಲ. ಇದೆಲ್ಲ ಶಾಕಾಲ್ ಯಾವತ್ತೂ ಹೇಳಿಲ್ಲ. ಅದ್ ಹೇಗಾಗಲ್ಲ? ಯಾಕ್ ನಿನಗ್ ಗೊತ್ತಿಲ್ವಾ ನಾನ್ ಯಾರು ಅಂತ? ಯಾರ್ ನೀನು? ನಾನು ಶಾಕಾಲ್ನ ತಂಗಿ ಶಕ್ಲೀನಾ ಅಲ್ವಾ? ಶಾಕಾಲ್, ನಾನ್ ನೀನ್ ಬರೋ ಖುಷಿಯಲ್ಲಿ ಸನ್ ಸಿಟಿ ಮತ್ತೆ ಕಾಲ್ ಸಿಟಿ ಜನರನ್ನ ಕರೆಸ್ತಾ ಇದ್ದೆ. ಪಾರ್ಟಿಗೆ ತಯಾರಿ ಮಾಡ್ಕೋತಿದ್ದೆ. ಬ್ರಕೋಡ, ನಾವು ಲಾಫ್ಲನ್ನ ವಾಪಸ್ ಕೊಡಕ್ ಬಂದಿದೀವಿ. ಆಮೇಲೆ ನೀವ್ ಇನ್ಮೇಲೆ ಯಾರನ್ನೂ ಬಂದಿ ಮಾಡ್ಬಾರ್ದು ಅಂತ ಹೇಳಕ್ ಬಂದಿದೀವಿ. ನೀವು ನಿಮ್ ಪ್ಲಾನೆಟ್ ಇಂದ ಹೊರಗಡೆ ಓಡಾಡ್ಬೇಕು ಅಂದ್ರೆ ನಾವು ನಿಮ್ ಪ್ಲಾನೆಟ್ ಅನ್ನ ಯಾವ ಜಾಗ ಕಳಿಸ್ತೀವಿ ಅಂದ್ರೆ ಅಲ್ಲಿ ಸನ್ಲೈಟ್ ಬರೋದೇ ಇಲ್ಲ. ಈ ಯೂನಿವರ್ಸ್ ತುಂಬಾನೇ ದೊಡ್ಡದಾಗಿದೆ. ಇಲ್ಲಿ ಕೆಲವು ಜಾಗಗಳಿವೆ ಅಲ್ಲಿ ಸನ್ಲೈಟ್ ಬರೋದೇ ಇಲ್ಲ. ನಿಜಾನಾ? ಥ್ಯಾಂಕ್ಸ್ ಜೈಸಿಂಗ್, ಕೇಳಿ ತುಂಬಾ ಖುಷಿ ಆಯ್ತು. ಸರಿ, ಹಾಗಿದ್ರೆ ನಾವು ಹೊರಡ್ತೀವಿ. ಎಲ್ರೂ ಒಟ್ಟಿಗೆ ಖುಷಿಯಾಗಿರಿ, ಆಯ್ತಾ? ರುದ್ರ, ಹೋಗ್ಬೇಡ ಪ್ಲೀಸ್. ಲಕ್ಕಿ, ನಾವು ಹೋಗ್ಲೇಬೇಕು. ಮತ್ತೆ ಸಿಗೋಣ. ಬಾಯ್ ಬಾಯ್. ಅಜಯ, ರೆಡಿ? ಯಸ್ ರುದ್ರ. ಇಬಾ ಇಸ್ಕಾ ಪೋರ್ಟಲ್ ಕ್ರಿಯೇಟೋ. ಈಗ ಅವರೆಲ್ಲ ಸಂತೋಷವಾಗಿರ್ತಾರೆ. ಅಜ್ಜಯ್ಯ, ನಡೀರಿ ಮನೆಗೆ ಹೋಗೋಣ. ತುಂಬಾನೇ ಹಸುವಾಗ್ತಾ ಇದೆ. ಮನೆಗೆ ಹೋಗಿ ಸಖತ್ತಾಗಿ ಪಾರ್ಟಿ ಮಾಡೋಣ. ರಂಗೀಲಾ, ಮರಿಬೇಡಿ, ಶಾಕಾಲ್ ನಮ್ಮನ್ನ ಡಿನ್ನರ್ಗೆ ಕರೆದಿದ್ದಾರೆ. ಓ ಇಲ್ಲ.
ಬನ್ನಿ ಬನ್ನಿ, ಪಾದಾರ್ಪಣೆ ಮಾಡಿ, ಸ್ವಾಗತ. ಪ್ಲೀಸ್ ಕುತ್ಕೊಳ್ಳಿ. ಥ್ಯಾಂಕ್ ಯು ರುದ್ರ, ಥ್ಯಾಂಕ್ ಯು ವೆರಿ ಮಚ್. ನೀನು ಶಾಕಾಲ್ನ ಕಾಪಾಡ್ಬಿಟ್ಟೆ. ಕಮ್ ಸಿಟ್ ರುದ್ರ, ನೀನ್ ಇಲ್ಲಿ ಕೂತ್ಕೋ. ಜಯಸಿಂಗ್, ನೀವಿಲ್ಲಿ. ಈ ಚೇರ್ಗಳು ಸ್ಪೆಷಲ್ ಅತಿಥಿಗಳಿಗಾಗಿ. ಜೈ ಸಿಂಗ್ ಚೌಹಾಣ್, ನಾನು ಜಾದು, ನಾನು ಮಾಯಗಾರ, ಹೆದರು ನನ್ನನ್ನ. ನಾನು ಶಾಕಾಲ. ಹಾ, ನಿಮಗೇನನ್ನಿಸ್ತು? ನೀವು ನನಗೆ ಬ್ಲ್ಯಾಕ್ ಮೂಲ್ ಇಂದ ಉಳಿಸಿದ್ದಕ್ಕೆ ನಾನ್ ನಿಮ್ಮನ್ನ ಸ್ನೇಹಿತರಾಗಿ ಮಾಡ್ಕೋತೀನಿ ಅಂತಾನಾ? ಅರೆ, ನಾನಲ್ಲಿಂದ ನನ್ನಷ್ಟಕ್ಕೆ ಬಂದಿದ್ದೆ. ಮತ್ತೆ ಈ ಡಿನ್ನರ್ ಒಂದು ನನ್ನ ಪ್ಲಾನ್ ಆಗಿತ್ತು. ಈಗ ಸನ್ ಸಿಟಿ ಮತ್ತೆ ಕಾಲ್ ಸಿಟಿ ಎರಡೂ ನಂದೇ. ಹೌದು ರುದ್ರ, ಇವಾಗ ಹೇಳು, ರುದ್ರನ ವಯಸ್ಸು ಹಾಗೂ ರುದ್ರನ ಜಾದು ಮೇಲೆ ಯಾವತ್ತೂ ಸಂದೇಹ ಪಡ್ಬೇಡ. ಹಾ, ಆಮೇಲೆ ನಿಮ್ಗೇನ್ ಅನಿಸ್ತು? ನಾವು ನಿಮ್ಮನ್ನ ನಂಬ್ತೀವಿ ಅಂತನಾ? ನೀವು ಯಾವತ್ತೂ ಸರಿಯಾಗಲ್ಲ. ಅದು ಬಿಡಿ. ಆಮೇಲೆ ಜೆನಿ, ನೀನ್ ಹೇಳಿದ್ದು ಕರೆಕ್ಟ್ ಆಗೇ ಇತ್ತು. ನೆನ್ಪಿಟ್ಕೊಳ್ಳಿ, ಯಾವತ್ತೂ ಸಂದೇಹ ಪಡಬೇಡಿ. ಹಾ, ಹೇ 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 ಹೇ, ನೋ ನೋ. ಇವ್ರು ಯಾವಾಗ್ಲೂ ನನಗೆ ಈ ತರನೇ ಕಣ್ಣ ಮುಚ್ಚಾಲೆ ಆಟಾಡ್ಸಿ ಮೋಸ ಮಾಡ್ತಾರೆ. ಡಿನ್ನರ್ಗೆ ಎಷ್ಟೊಂದು ಪ್ರೀತಿಯಿಂದ ಕರೆದಿದ್ದೆ, ಆದ್ರೆ ಈಗ ಡಿನ್ನರ್ಗೆ ಇಮೇಜ್ ನೇ ಕಳ್ಸಿದ್ದಾರೆ. ಮಮ್ಮಿ. Watch India's largest kids library only on Jio Hotstar. Download the app now.